ಧರ್ಮಕ್ಕೆ, ಅರ್ಥಕ್ಕೆ, ಕಾಮಕ್ಕೆ ನಮಸ್ಕಾರಗಳು ಎಂದು ಹೇಳುತ್ತಾನೆ. ಅಂದ ಮೇಲೆ ಕಾಮಶಾಸ್ತ್ರವನ್ನು ಯಾಕೆ ಸೃಷ್ಟಿ ಮಾಡಬಾರದು? ನಾವು ಎಲ್ಲವನ್ನೂ ಬ್ರಹ್ಮನಿಂದಲೇ ಸೃಷ್ಟಿಯಾಯಿತು ಅಂತ ಹೇಳ್ತೇವೆ. ಕೌಟಿಲ್ಯನ ಅರ್ಥಶಾಸ್ತ್ರ, ವಾತ್ಸಾಯನ ಕಾಮಸೂತ್ರ ಎರಡೂ ಸಾಮಾನ್ಯವಾಗಿ ಒಂದೇ ಶತಮಾನದಲ್ಲಿ ಬರೆಯಲ್ಪಟ್ಟದ್ದು. ನಮ್ಮಲ್ಲಿ ಬ್ರಹ್ಮಚರ್ಯ ಎನ್ನುವಂಥ ಶಬ್ದಕ್ಕೆ ಇವತ್ತು ನಾವು ಅತ್ಯಂತ ಕೆಳಮಟ್ಟದ ಅರ್ಥ ಮಾಡಿದ್ದೇವೆ. ಅಂದರೆ ಅವಿವಾಹಿತನಾದವನು ಬ್ರಹ್ಮಚಾರಿ. ಯಾರು ಇಂದ್ರಿಯಗಳನ್ನು ಜಯಿಸಿಕೊಂಡು ಕಾಮದಲ್ಲಿ ತೊಡಗಿಕೊಳ್ತಾರೆ ಅವರೆಲ್ಲ ಎಂಥವ್ರು ಅಂದರೆ ಬ್ರಹ್ಮಚಾರಿಗಳೇ. ಆದ್ದರಿಂದ ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನಂದರೆ, ಧರ್ಮಕ್ಕೆ ವಿರುದ್ಧವಾಗದೇ ಇರುವಂಥ ಕಾಮದಲ್ಲಿ ನಾನಿದ್ದೇನೆ ಅಂತ ಹೇಳ್ತಾನೆ. ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಬಂದಿದೆ ಅಂತ ನೋಡಿದ್ರೆ ನಾವು ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದ್ದೀವಿ, ಎಲ್ಲ ವಿಚಾರಗಳನ್ನ ಕವರ್ ಮಾಡಿದ್ದೀವಿ ಅಂತ ನಮ್ಮ ಬೆನ್ನನ್ನು ನಾವೇ ತಟ್ಟಿಕೊಳ್ತಾ ಇದ್ದ ಸಂದರ್ಭದಲ್ಲಿ ಮತ್ತೆ ಹೊಸ ವಿಚಾರಗಳು ಎದುರಾಗ್ತವೆ, ಪರಿಕಲ್ಪನೆಗಳು ಎದುರಾಗ್ತವೆ. ಅಯ್ಯೋ ಇದನ್ನು ಬಿಟ್ಟವಲ್ಲ ನಾವು ಅಂತ ಹಂಗೆ ಅನಿಸುತ್ತೆ. ಸೊ ಹೀಗಾಗಿ ಇವತ್ತು ಈ ಹೊಸ ಪರಿಕಲ್ಪನೆಯ ಎರಡನೇ ಸಂಚಿಕೆ, ಅಂದರೆ ಹೊಸ ಪುಸ್ತಕ ಅನ್ನೋ ಒಂದು ಏನು ಕಾನ್ಸೆಪ್ಟ್ ಮಾಡಿದ್ದೀವಿ ಅದರ ಎರಡನೇ ಸಂಚಿಕೆ ಇದು. ಇವತ್ತಿನ ಈ ಸಂಚಿಕೆಯಲ್ಲಿ ನಿಮಗೆ ಪರಿಚಯ ಮಾಡ್ತಿರುವಂಥ ಪುಸ್ತಕ ಯಾವುದು ಅಂತಂದರೆ ಅದು ತುಂಬ ವಿಶೇಷವಾದ್ದು. ವಿಶೇಷ ಅಂತ ಹೇಳಬೇಕು, ಮತ್ತೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ನನಗೆ. ಆ ಪುಸ್ತಕದ ಹೆಸರು ಕೇಳಿದರೆ ನಿಮಗೆ ಖಂಡಿತ ಅದು ತುಂಬ ವಿಶೇಷ ಅಂತ ಅನಿಸುತ್ತೆ. ಅದು ಯಾವುದು ಅಂದರೆ ವಾತ್ಸಾಯನ ಕಾಮಸೂತ್ರ. ಓಕೆ, ಕನ್ನಡದಲ್ಲಿ ಪ್ರಥಮ ಬಾರಿಗೆ ವಾತ್ಸಾಯನ ಕಾಮಸೂತ್ರವನ್ನು ಬರೆದಿರುವಂಥ ಲೇಖಕರ ಜೊತೆಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಬನ್ನಿ ಹಾಗಾದರೆ ಈ ಒಂದು ಪುಸ್ತಕದ ಲೇಖಕರಾಗಿರುವಂಥ ಡಾಕ್ಟರ್ ವಿಶ್ವನಾಥ್ ಕೃ ಹಂಪಿಹೊಳಿಯವರನ್ನ ಸ್ವಾಗತಿಸೋಣ. ಸರ್, ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಸರ್. ಎಲ್ಲರಿಗೂ ನಮಸ್ಕಾರ, ನಮಸ್ತೆ, ಥ್ಯಾಂಕ್ ಯು. ನಾನು ಈ ಒಂದು ಪುಸ್ತಕದ ಬಗ್ಗೆ ನಾನು ಪೇಪರ್ಲ್ಲಿ ನೋಡಿದಾಗ ನಂಗೆ ಭಾಳ ಏನು ಹೇಳಿ ಕುತೂಹಲ ಕೆರಳಿಸ್ತು. ಅಯ್ಯೋ ಈ ವಿಚಾರ ನಾವು ಮಾತಾಡಿಲ್ವಲ್ಲ ಅನ್ನೋದು. ಸೊ ಹೀಗಾಗಿ ಸರ್ನ ನಾನು ಇಲ್ಲಿ ಬೆಂಗಳೂರಿಗೆ ಬಂದ ದಯವಿಟ್ಟು ಭೇಟಿ ಮಾಡಿ ಅಂತ ಕೇಳ್ಕೊಂಡಾಗ ಸರ್ ಖಂಡಿತ ಅಂತ ಹೇಳಿದರು. ಅದಕ್ಕಿಂತ ಮುಂಚೆ ಈ ಪುಸ್ತಕ ನನಗೆ ರೋಹಿತ್ ಚಕ್ರತೀರ್ಥ ಅವರು ತಲುಪಿಸಿದರು. ನಾನು ಒಂದಷ್ಟು ಪುಸ್ತಕಗಳನ್ನ ಗಮನಿಸಿದೆ, ಗ್ಲ್ಯಾನ್ಸ್ ಮಾಡಿದೆ, ಫುಲ್ ಓದಲಿಲ್ಲ. ಆದರೆ ಇದರ ಚಿತ್ರಗಳು, ಇದರ ವಿಚಾರಗಳು ನೋಡಿದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತಿಳಿದುಕೊಳ್ಳಲೇಬೇಕಾದ ವಿಚಾರ ಅಂತ ನನಗನ್ನಿಸ್ತು. ಸೊ ಹೀಗಾಗಿ ಸರ್ಗೆ ಮೊದಲನೇ ಪ್ರಶ್ನೆ ಸರ್, ವಾತ್ಸಾಯನ ಕಾಮಸೂತ್ರ ಈ ಪುಸ್ತಕದ ಬಗ್ಗೆ, ಈ ಪುಸ್ತಕ ಬರಿಬೇಕು ಅಂತ ಅಥವಾ ಅನುವಾದ ಮಾಡಬೇಕು ಅಂತ ಅನಿಸಿದ್ದು ಯಾಕೆ ಸರ್ ನಿಮಗೆ? ಮುಖ್ಯವಾಗಿ ಕಾಮ ಎನ್ನುವಂಥದ್ದು ಒಂದು ಇನ್ಸ್ಟಿಂಕ್ಟ್, ಪ್ರವೃತ್ತಿ. ಇದು ಈ ಪ್ರವೃತ್ತಿಯನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಹೇಯ ಅಂತ ತಿಳ್ಕೊಂಡಿದ್ದೇವೆ, ಅಸಹ್ಯ ಕರ್ಮ ಅಂತ ತಿಳಿದುಕೊಂಡಿದ್ದೇವೆ. ಇದರ ಬಗ್ಗೆ ಮಾತನಾಡುವುದೇ ಯಾವುದೋ ಒಂದು ರೀತಿಯಾಗಿರುವಂಥ ಲಜ್ಜೆಗೇಡಿತನ ಎನ್ನುವಂಥ ಒಂದು ಭಾವನೆ ಬಂದಿದೆ. ಆ ಕಾರಣಕ್ಕಾಗಿ ಈ ಒಂದು ವಿಷಯವನ್ನು ನಾನು ಗಂಭೀರವಾಗಿ ಆಲೋಚನೆ ಮಾಡಿದೆ. ನಮ್ಮ ಪರಂಪರೆಯಲ್ಲಿ ಕಾಮಕ್ಕೆ ಪುರುಷಾರ್ಥದಲ್ಲಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದರೆ ನಾವು ಯಾವ ಕಾರಣಕ್ಕಾಗಿ ಆ ಪರಂಪರೆಯನ್ನು ಮರೆತು ಈ ರೀತಿಯಾಗಿ ವರ್ತಿಸ್ತಾ ಇದ್ದೇವೆ ಎನ್ನುವಂಥ ಒಂದು ಚಿಂತನೆ ನನ್ನಲ್ಲಿ ಪ್ರಾರಂಭ ಆಯಿತು. ಆ ಚಿಂತನೆ ಪ್ರಾರಂಭವಾದ ನಂತರ ನನಗೆ ಗೊತ್ತಾಯಿತು, ನಮ್ಮ ದೇಶದಲ್ಲಿ ಈ ಕಾಮವನ್ನು ಶಾಸ್ತ್ರೀಯವಾಗಿ ಕಲಿಸುತ್ತಿದ್ದರೂ ಶಾಸ್ತ್ರ ಪರಂಪರೆ ಎನ್ನುವಂಥದ್ದು ಇದೆ. ಇದಕ್ಕೆ ಓಕೆ, ಯಾವ ರೀತಿಯಾಗಿ ಧರ್ಮಶಾಸ್ತ್ರ ಇದೆ, ಅರ್ಥಶಾಸ್ತ್ರ ಇದೆ, ನ್ಯಾಯಶಾಸ್ತ್ರ ಇದೆ, ಅದೇ ರೀತಿಯಾಗಿ ಕಾಮಶಾಸ್ತ್ರವೂ ಸಹ ನಮ್ಮ ದೇಶದಲ್ಲಿ ಅತ್ಯಂತ ಸಮೃದ್ಧವಾಗಿ, ವೈಜ್ಞಾನಿಕವಾಗಿ, ಸಕಾರಾತ್ಮಕವಾಗಿ ಚಿಂತನೆ ಮಾಡುವುದು ಕಂಡುಬಂದಿತು. ವಂಡರ್ಫುಲ್ ವಂಡರ್ಫುಲ್. ಆ ಕಾರಣಕ್ಕಾಗಿ ನಮ್ಮ ಇತ್ತೀಚಿನ ಯುವಕರಿಗೆ ಇದರ ಬಗ್ಗೆ ಸ್ವಲ್ಪವಾದರೂ ಜ್ಞಾನ ಕೊಡಬೇಕು ಅಂತ ಉದ್ದೇಶದಿಂದ ಮೂಲ ಸಂಸ್ಕೃತದಲ್ಲಿ ಇದೆ, ಅದನ್ನು ಓದುವವರ ಸಂಖ್ಯೆಯೂ ಬಹಳ ಕಡಿಮೆ. ಕರೆಕ್ಟ್. ಆ ಕಾರಣಕ್ಕಾಗಿ ಇದನ್ನು ಕನ್ನಡಕ್ಕೆ ತರಬೇಕು ಅನ್ನುವಂಥ ಒಂದು ಆಲೋಚನೆ ನನ್ನಲ್ಲಿ ಬಂದಿತ್ತು. ಅದೇ ಸಮಯದಲ್ಲಿ ರೋಹಿತ್ ಚಕ್ರತೀರ್ಥರು ಸಹ ಅದನ್ನು ಪಬ್ಲಿಷ್ ಮಾಡಲಿಕ್ಕೆ ಮುಂದಾಗಿದ್ದರು. ಆ ಉದ್ದೇಶದಿಂದ ಅದನ್ನು ನಾನು ಕನ್ನಡದಲ್ಲಿ ಕಾಮಸೂತ್ರವನ್ನು ಬರೆದು ನಮ್ಮ ಯುವಕರಿಗೆ ಒಂದು ಸನ್ಮಾರ್ಗವನ್ನು ತೋರಿಸಬೇಕು. ಕಾಮದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನು, ಮಿಥ್ಯಾ ಕಲ್ಪನೆಗಳನ್ನು, ಮಿಸ್ಕಾನ್ಸೆಪ್ಷನ್ ಏನಿಟ್ಟುಕೊಂಡಿದ್ದಾರೆ ಅವೆಲ್ಲ ದೂರ ಆಗಬೇಕು ಅಂತ ಉದ್ದೇಶದಿಂದ ಈ ಪುಸ್ತಕವನ್ನು ಬರೆದದ್ದು. ಈ ಕಾಮಶಾಸ್ತ್ರ ಅಥವಾ ಕಾಮಸೂತ್ರ ಅನ್ನುವಂಥ ವಿಚಾರ ಬಂದಾಗೆಲ್ಲ ನಮಗೆ ಇನ್ನೊಂದು ಹೆಸರು ಬರುತ್ತೆ, ಅದು ವಾತ್ಸಾಯನ. ವಾತ್ಸಾಯನ ಒಬ್ಬ ಋಷಿ ಅಂತ ಹೇಳ್ತಾರೆ ಮತ್ತು ಒಬ್ಬ ಆತ ಬ್ರಹ್ಮಚಾರಿ ಅಂತ ಕೂಡ ಹೇಳ್ತಾರೆ. ನನಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ, ಬಹಳಷ್ಟು ಜನರಿಗೆ ಇಲ್ಲದೆ ಇರ್ಬೋದು ಅಂತ ಅನಿಸುತ್ತೆ. ಸೊ ಸರ್, ಪ್ರಶ್ನೆ, ಯಾರು ಈ ವಾತ್ಸಾಯನ, ಯಾಕೆ ಈ ಕಾಮಸೂತ್ರವನ್ನು ಬರೆದ ಸರ್? ಅದು ವಾತ್ಸಾಯನ ಎನ್ನುವಂಥದ್ದು ಗೋತ್ರದ ಹೆಸರು. ಓಹೋ, ಓಕೆ. ಅವನ ಹೆಸರು ಮಲ್ಲನಾಗ ಅಂತ ಇದೆ.
ವಾತ್ಸಾಯನ ಗೋತ್ರದಲ್ಲಿ ಮಲ್ಲನಾಗ ಎನ್ನುವಂಥ ಒಬ್ಬ ವ್ಯಕ್ತಿ ಈ ಪುಸ್ತಕವನ್ನು ಬರೆದದ್ದು. ಆ ಮಲ್ಲನಾಗ ಪುಸ್ತಕವನ್ನು ಬರೆದಿದ್ದರಿಂದ ಅವನ ಗೋತ್ರವೇ ಏನಾಯಿತು ಅಂದರೆ ಪ್ರಸಿದ್ಧವಾಯಿತು. ಆ ಕಾರಣಕ್ಕಾಗಿ ವಾತ್ಸಾಯನ ಎಂದು ತಿಳಿದುಕೊಂಡು ಅದಕ್ಕೆ ಹೆಸರಿದೆ. ವಾತ್ಸಾಯನ ಮಲ್ಲನಾಗ ಇದನ್ನು ಬರೆದದ್ದು. ಈ ವಾತ್ಸಾಯನ ಮಲ್ಲನಾಗ ತನಗಿಂತ ಪೂರ್ವದಲ್ಲಿ ಇರುವಂತಹ ಎಲ್ಲ ಕಾಮಶಾಸ್ತ್ರ ಗ್ರಂಥಗಳನ್ನು ಓದಿದ್ದಾನೆ. ಓಹೋ. ಕಾಮಶಾಸ್ತ್ರದ ಇತಿಹಾಸ ನಮ್ಮಲ್ಲಿ ಪ್ರಾರಂಭವಾಗುವುದು ಸ್ವತಃ ಬ್ರಹ್ಮನೇ ಸೃಷ್ಟಿಯನ್ನು ಮಾಡಿದ ನಂತರ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳ ಕುರಿತು ಒಂದೊಂದು ಗ್ರಂಥಗಳನ್ನು ಬರೆದ. ಅದು 1,00,000 ಶ್ಲೋಕಗಳಿರುವಂಥ ಒಂದು ಗ್ರಂಥವನ್ನು ಸ್ವತಃ ಬ್ರಹ್ಮನೇ ನಿರ್ಮಾಣ ಮಾಡಿದ. ಆ 1,00,000 ಶ್ಲೋಕ ಗ್ರಂಥವನ್ನು ಶಿವನ ವಾಹನವಾಗಿರುವಂಥ ನಂದಿ ಅದನ್ನೇನು ಮಾಡಿದ, ಸಂಕ್ಷಿಪ್ತಗೊಳಿಸಿದ. ಓಕೆ. ಆ ಸಂಕ್ಷಿಪ್ತಗೊಳಿಸಿದ್ದನ್ನು ಸಹ ಓದಲಾಗಲಿಕ್ಕೆ ಮನುಷ್ಯನಿಗೆ ಆಗಲಿಲ್ಲ ಎಂದು ತಿಳಿದುಕೊಂಡು ಅದನ್ನು ಬಾಭ್ರವ್ಯ ಎನ್ನುವಂಥವನು ಇನ್ನೂ ಸಂಕ್ಷಿಪ್ತ ಮಾಡಿದ. ಓಕೆ. ಯಾರು ಸರ್ ಬಾಭ್ರವ್ಯ? ಬಾಭ್ರವ್ಯ ಎನ್ನುವಂಥವನು ಪಾಂಚಾಲ ದೇಶದ ಒಬ್ಬ ಪಂಡಿತ. ಓಹೋ. ಆ ಪಂಡಿತ ಅದನ್ನು ಸಂಕ್ಷಿಪ್ತಗೊಳಿಸಿದ. ಎಷ್ಟು ಸಂಕ್ಷಿಪ್ತಗೊಳಿಸಿದ? ಸೂತ್ರ ರೂಪದಲ್ಲಿ 7 ಅಧಿಕರಣಗಳಲ್ಲಿ ಅದನ್ನು ಮಾಡಿದ. ಅದು ಬಹಳ ಸಂಕ್ಷಿಪ್ತ ಆದ ಕಾರಣಕ್ಕಾಗಿ ಬೇರೆ ಬೇರೆ ಋಷಿಗಳು ಕುಚುಮಾರ, ಗೋನರ್ದೀಯ, ದತ್ತಕ ಅಂತ ಅನೇಕ ಋಷಿಗಳು ಏನು ಮಾಡಿದಂದರೆ ಒಂದೊಂದು ಅಧಿಕರಣವನ್ನು ವಿವರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆ ವಿವರಣೆಯನ್ನು ಬಹಳ ಆಯಿತು. ಬಾಭ್ರವ್ಯಂದು ಅತ್ಯಂತ ಸಂಕ್ಷಿಪ್ತವಾಯಿತು. ಈ ಒಂದೊಂದು ಅಧಿಕರಣ ಬಹಳ ವಿವರಣೆ ಆಯಿತು. ಇವುಗಳನ್ನು ಗಮನಿಸಿ ಮಲ್ಲನಾಗ ಏನು ಮಾಡ್ತಾನೆ ಅಂದರೆ ಒಂದೊಂದು ಅಧಿಕರಣವನ್ನು ಎಬ್ರಿಜ್ ಮಾಡಿ, ಸಹಜ ಮಾಡಿ ಜನಸಾಮಾನ್ಯನಿಗೆ ಸಹಜವಾಗಿ ಓದಲಿಕ್ಕೆ ಆಗಬಹುದು ಅನ್ನುವಂಥ ಒಂದು ಕಾರಣಕ್ಕಾಗಿ ಸೂತ್ರ ರೂಪದಲ್ಲಿ ಅವುಗ ಆ ವಿಷಯವನ್ನು ತಂದಿಡ್ತಾನೆ. ಅದು ವಾತ್ಸಾಯನನ ಒಂದು ಹೆಗ್ಗಳಿಕೆ. ಸೂತ್ರಗಳನ್ನು ಅರ್ಥ ಮಾಡಿಕೊಂಡು ಬಿಟ್ಟರೆ ಸುಲಭವಾಗಿ ಅರ್ಥ ಹಾಕ್ಕೊಂಡು ಹೋಗ್ತದೆ. ಆ ಕಾರಣಕ್ಕಾಗಿ ಜನಸಾಮಾನ್ಯರಿಗೆ ಅರ್ಥ ಆಗಬೇಕು, ಜನಸಾಮಾನ್ಯರಿಗೆ ನೆನಪುಳಿಯಬೇಕು. ಭಾಷ್ಯ ನೆನಪುಳಿಯುವುದು ಬಹಳ ಕಠಿಣ, ಸೂತ್ರಗಳಾದರೆ ನೆನಪುಳಿಯುತ್ತವೆ. ಆದ್ದರಿಂದ ಸೂತ್ರ ರೂಪದಲ್ಲಿ ಅದನ್ನು ಅವನು ರಚನೆ ಮಾಡಿದ. ಆ ಉದ್ದೇಶಕ್ಕಾಗಿ ವಾತ್ಸಾಯನನಿಗೆ ಕಾಮಶಾಸ್ತ್ರದ ಗ್ರಂಥಕಾರರಲ್ಲಿಯೇ ಒಂದು ಮಹತ್ವದ ಸ್ಥಾನ ಬಂದಿತು. ಎಕ್ಸಾಕ್ಟ್ಲಿ. ಅವನು ಹಿಂದಿನ ಎಲ್ಲ ತನ್ನ ಗ್ರಂಥಕಾರರನ್ನು ಸ್ಮರಣೆ ಮಾಡಿದ್ದಾನೆ ಮತ್ತು ಅವರು ಎಲ್ಲ ಒಳ್ಳೆಯ ಅಂಶಗಳನ್ನು ತೆಗೆದುಕೊಂಡಿದ್ದಾನೆ. ಆದ್ದರಿಂದ ಅವನಿಗೆ ಮಹತ್ವ. ಮುಂದಿನವರೆಲ್ಲರೂ ಸಹ ಅವನಿಗೆ ನಮಸ್ಕಾರ ಮಾಡಿ ಅವನನ್ನೇ ಅನುಸರಿಸಿಕೊಂಡಿದ್ದಾರೆ. ಆದ್ದರಿಂದಲೂ ಅವನಿಗೆ ಹೆಗ್ಗಳಿಕೆ ಬಂದಿದೆ. ಆದ್ದರಿಂದ ಕಾಮಶಾಸ್ತ್ರದ ಗ್ರಂಥಗಳಲ್ಲಿ ವಾತ್ಸಾಯನ ಕಾಮಸೂತ್ರಕ್ಕೆ ಪ್ರಥಮ ಪ್ರಾಶಸ್ತ್ಯ ಅನ್ನುವಂಥದ್ದು ಇದೆ. ವಂಡರ್ಫುಲ್, ವಂಡರ್ಫುಲ್. ಆ ಉದ್ದೇಶಕ್ಕಾಗಿ ಮಲ್ಲನಾಗ ಅನ್ನುವಂಥವನು ಅದನ್ನು ಜನಸಾಮಾನ್ಯರಿಗೋಸ್ಕರ ಬರೆದ. ಎರಡನೇ ಉದ್ದೇಶ ಅದನ್ನು ಬರೆದದ್ದು ಯಾವ ಕಾರಣಕ್ಕಾಗಿ ಎಂದರೆ, ಇವತ್ತು ಯಾವ ರೀತಿಗೆ ಸಮಾಜದಲ್ಲಿ ಕಾಮದ ಬಗ್ಗೆ ತಪ್ಪು ತಿಳುವಳಿಕೆ ಇತ್ತು, ಅದೇ ರೀತಿ ಆಗಿನ ಕಾಲಕ್ಕೂ ಇರಬಹುದು ಎಂದೆನಿಸುತ್ತದೆ. ಆ ಉದ್ದೇಶಕ್ಕಾಗಿ ಧರ್ಮ, ಅರ್ಥ ಯಾವ ರೀತಿಗೆ ಪುರುಷಾರ್ಥಗಳಾಗಿವೆ, ಅದೇ ರೀತಿಗೆ ಕಾಮವು ಒಂದು ಪುರುಷಾರ್ಥ ಎನ್ನುವುದನ್ನು ಸಮರ್ಥೀಕರಣ ಮಾಡಿದ್ದಾನೆ ಅವನು. ಅವನ ಗ್ರಂಥ ಪ್ರಾರಂಭ ಆಗುವುದೇ ಹೇಗೆ ಅಂದರೆ, ಧರ್ಮಾರ್ಥ ಕಾಮೇಭ್ಯೋ ನಮಃ ಎಂದು ಪ್ರಾರಂಭ ಆಗುತ್ತದೆ. ಧರ್ಮಕ್ಕೆ, ಅರ್ಥಕ್ಕೆ, ಕಾಮಕ್ಕೆ ನಮಸ್ಕಾರಗಳು ಎಂದು ಹೇಳುತ್ತಾನೆ. ಅಂದರೆ ನಮ್ಮ ಜೀವನದಲ್ಲಿ ಧರ್ಮ ಎಷ್ಟು ಮಹತ್ವ, ಅರ್ಥ ಎಷ್ಟು ಮಹತ್ವ, ಅದೇ ರೀತಿಗೆ ಕಾಮವೂ ಅಷ್ಟೇ ಮಹತ್ವ ಎನ್ನುವುದನ್ನು ತೋರಿಸುವಗೋಸ್ಕರ, ಅದು ಪುರುಷಾರ್ಥ ಎನ್ನುವುದನ್ನು ತೋರಿಸುವಗೋಸ್ಕರ ಅದಕ್ಕೆ ನಮಸ್ಕಾರ ಮಾಡಿ ತನ್ನ ಗ್ರಂಥವನ್ನು ಪ್ರಾರಂಭ ಮಾಡ್ತಾನೆ. ಓಕೆ, ವಂಡರ್ಫುಲ್. ಅಂದರೆ ಅವನ ಉದ್ದೇಶ ಏನಿದೆ ಎಂದರೆ, ಕಾಮವನ್ನು ಪುರುಷಾರ್ಥವಾಗಿ ಗಮನಿಸಬೇಕು ಮತ್ತು ಕಾಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ತನ್ನ ಅನುಷ್ಠಾನಕ್ಕೆ ತರಬೇಕು. ಅದನ್ನು ಜನಸಾಮಾನ್ಯರಿಗೆ ಸರಿಯಾಗಿ ತಿಳುವಳಿಕೆ ಕೊಡುವಗೋಸ್ಕರ ಆಗಿನ ಕಾಲದಲ್ಲಿ ಸೂತ್ರ ರೂಪದಲ್ಲಿ ಹೇಳುವಂಥ ಒಂದು ಪದ್ಧತಿ ಇತ್ತು. ಆದರೆ ಆ ಸೂತ್ರ ರೂಪದಲ್ಲಿ ಅದನ್ನು ಹೇಳಿದ್ದಾನೆ ಅವನು. ಇದಕ್ಕಿಂತ ಮುಂಚೆ ತಾವೇನು ಹೇಳಿದ್ರಿ, ಒಂದು ಬ್ರಹ್ಮನಿಂದ ನಂದಿಯಿಂದ ಬಾಭ್ರವ್ಯ ಈ ಥರ ಏನು ಹೇಳಿದ್ರಿ, ಇದ್ರದ ರೆಫರೆನ್ಸ್ಗಳು ಕಾಮಸೂತ್ರದ ಪುಸ್ತಕದಲ್ಲಿ ಅಂದ್ರೆ ಒರಿಜಿನಲ್ ವರ್ಷನ್ ಅಲ್ಲಿ ಇದೆ ಅಂತ ಸಿಗುತ್ತದೆ. ಅದಕ್ಕಿಂತ ಮುಂಚೆ ವರ್ಷನ್ಗಳು ಅಂತಂದ್ರೆ ಏನಾದರೂ ಯಾವ್ದಾದ್ರು ಲಿಪಿನಲ್ಲೋ ಸಂಸ್ಕೃತದಲ್ಲಿಯೇ ಇದ್ದವು. ಇದರ ಹೊರತಾಗಿ ಈ ಎಲ್ಲ ವ್ಯಕ್ತಿಗಳ ಉಲ್ಲೇಖವನ್ನು ಮುಂದಿನ ಕಾಮಸೂತ್ರಕಾರರು, ಶಾಸ್ತ್ರಕಾರರು ಮಾಡಿದ್ದಾರೆ. ಆ ಸಮಯಕ್ಕೆ ಅವರ ಪುಸ್ತಕಗಳು ಸಿಗುತ್ತಿದ್ದವು. ಇವತ್ತು ನಮಗೆ ಉಪಲಬ್ಧ ಇವೆ, ಕೆಲವು ಮಾತ್ರ ಉಪಲಬ್ಧ ಇವೆ. ಬಾಭ್ರವ್ಯಕಾರಿಕ ಎನ್ನುವಂಥದ್ದು ನಮಗೆ ಉಪಲಬ್ಧ ಇದೆ. ಪುರೂರವ ಮನಸ್ಸಿಜ ಸೂತ್ರ ಅಂತನ್ನುವುದು ಇದು ಉಪಲಬ್ಧ ಇದೆ. ಆದರೆ ದತ್ತಕ ಬರೆದಂತಹ ಪುಸ್ತಕಗಳು ಅವು ನಮಗೆ ಉಪಲಬ್ಧ ಇಲ್ಲ. ಬ್ರಹ್ಮ ಬರೆದಂಥದ್ದು ಅದು ನಮಗೆ ಉಪಲಬ್ಧ ಇಲ್ಲ. ನಂದಿ ಮಾಡಿದಂಥದ್ದು ಉಪಲಬ್ಧ ಇಲ್ಲ.
ಕೇವಲ ಉಲ್ಲೇಖಗಳನ್ನು ಮಾತ್ರ ನಾವು ನೋಡ್ತಾ ಇದ್ದೇವೆ. ಇದೆಲ್ಲ ಕಲ್ಪನೆನ ನಿಜನಾ ಸರ್? ಇದು ಸುಮ್ಮನೆ ಕೇಳ್ತಾ ಇರೋದು ನಾನು. ಅದನ್ನು ನಾವು ಕಲ್ಪನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕರೆಕ್ಟ್. ಏಕೆಂದರೆ ಆ ಶಾಸ್ತ್ರದಲ್ಲಿ ನಂಬಿಕೆ ಇಟ್ಟ ನಂತರ ಆ ಶಾಸ್ತ್ರದ ಪ್ರವರ್ತನೆ ಯಾವುದಾಗಿದೆ ಅದನ್ನು ನಂಬಲೇಬೇಕಾಗ್ತದೆ. ಯಾಕಂದರೆ ಜಗತ್ತಿನಲ್ಲಿರುವುದನ್ನು ಎಲ್ಲವನ್ನೂ ಬ್ರಹ್ಮ ಸೃಷ್ಟಿ ಮಾಡಿದ್ದಾನೆ ಅಂದ ಮೇಲೆ ಕಾಮಶಾಸ್ತ್ರವನ್ನು ಯಾಕೆ ಸೃಷ್ಟಿ ಮಾಡಬಾರ್ದು? ನಾವು ಎಲ್ಲವನ್ನೂ ಬ್ರಹ್ಮನಿಂದಲೇ ಸೃಷ್ಟಿಯಾಯಿತು ಅಂತ ಹೇಳ್ತೇವೆ. ಶಾಸ್ತ್ರಗಳು, ವಿದ್ಯೆಗಳು, ಕಲೆಗಳು ಸಹ ಬ್ರಹ್ಮನಿಂದಲೇ ಸೃಷ್ಟಿಯಾಗಿವೆ. ಆ ಎಲ್ಲವೂ ಸೃಷ್ಟಿಯಾದಾಗ ಬ್ರಹ್ಮ ಇದನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಸಹಜವಾಗಿ ತರ್ಕ ಮಾಡಿ ಅದನ್ನು ಒಪ್ಪಬಹುದು. ಕರೆಕ್ಟ್. ಆ ಬಹಳವಾಗಿರುವಂತಹದ್ದು, ವಿಸ್ತಾರವಾಗಿರುವಂಥದ್ದನ್ನು ನಂದಿ ಅದನ್ನು ಸಂಕ್ಷಿಪ್ತ ಮಾಡಿರಲಿಕ್ಕೆ ಸಾಧ್ಯ ಇದೆ. ನಂದಿ ಮಾಡಿದ್ದು ಸಹ ಬಹಳಷ್ಟು ವಿಸ್ತಾರವಾಯಿತು ಎಂದು ತಿಳಿದುಕೊಂಡು ಬಾಬ್ರವ್ಯ ಅದನ್ನು ಸಣ್ಣದು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ನಾವು ಮಾಡ್ಬೋದು. ಏಕೆಂದರೆ ಇವರು ಎಲ್ಲರ ಉಲ್ಲೇಖಗಳನ್ನು ನಾವು ಮುಂದಿನ ಎಲ್ಲ ಗ್ರಂಥಕಾರರಲ್ಲಿ ಕಾಣ್ತೇವೆ. ಇದು ಯಾವ ಈಗ ಕಾಮಸೂತ್ರದ ಟೈಮ್ ಅಂದರೆ ಈ ವಾತ್ಸಾಯನ ಟೈಮ್ ಯಾವುದು ಸರ್? ವಾತ್ಸಾಯನ ಕಾಮಸೂತ್ರದ ಸಮಯ ಕ್ರಿಸ್ತಿಶಕ ಪೂರ್ವ 4ನೇ ಶತಮಾನ ಅಂತ ಹೇಳ್ತಾರೆ. ಕ್ರಿಸ್ತಪೂರ್ವ. ಕೌಟಿಲ್ಯನ ಅರ್ಥಶಾಸ್ತ್ರ, ವಾತ್ಸಾಯನ ಕಾಮಸೂತ್ರ ಎರಡೂ ಸಾಮಾನ್ಯವಾಗಿ ಒಂದೇ ಶತಮಾನದಲ್ಲೇ ಬರೆಯಲ್ಪಟ್ಟದ್ದು. ಒಂದರ ಮೇಲೆ ಒಂದು ಇನ್ಫ್ಲೂಯೆನ್ಸ್ ಆಗಿದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಇನ್ನು ಕೆಲವರು ಕೌಟಿಲ್ಯನೇ ಇದನ್ನು ಬರೆದಿದ್ದಾನೆ ಅಥವಾ ವಾತ್ಸಾಯನೇ ಇದನ್ನು ಬರೆದಿದ್ದಾನೆ ಅಂತಲೂ ಕೆಲವರು ಹೇಳುವವರಿದ್ದಾರೆ. ಅಂದರೆ ಒಬ್ಬನೇ ವ್ಯಕ್ತಿ ಇದನ್ನು ಬರೆಯುವಾಗ ಈ ಹೆಸರಿಟ್ಟುಕೊಂಡ, ಇದನ್ನು ಬರೆಯುವಾಗ ಈ ಹೆಸರಿಟ್ಟುಕೊಂಡ ಅಂತ ಕೆಲವು ವಿದ್ವಾಂಸರ ಅಭಿಪ್ರಾಯ. ಆದರೆ ಆ ಅಭಿಪ್ರಾಯವನ್ನು ಪೂರ್ಣವಾಗಿ ಸಮರ್ಥೀಕರಣ ಮಾಡಲಿಕ್ಕೆ ಅಷ್ಟು ನಮಗೆ ಯಾವುದೇ ಸಾಕ್ಷ್ಯಗಳು ದೊರಕುವುದಿಲ್ಲ. ಆದರೆ ಇಬ್ಬರ ಬರೆಯುವಂಥ ಧಾಟಿ ಏನಿದೆ, ಅವರ ಭಾಷಾ ಕೌಶಲ್ಯ ಏನಿದೆ ಮತ್ತು ಪುಸ್ತಕಗಳ ಸಂರಚನಾ ಕ್ರಮ ಏನಿದೆ, ಅಧಿಕರಣ, ಅಧ್ಯಾಯ, ಸೂತ್ರ ಅವೆರಡೂ ಒಂದೇ ರೀತಿಯಾಗಿಯೇ ಇವೆ. ಕೌಟಿಲ್ಯನೂ ಅಧಿಕರಣದಲ್ಲೇ ಬರೆದಿದ್ದಾನೆ, ಅಧ್ಯಾಯಗಳನ್ನು ಮಾಡಿದ್ದಾನೆ, ಸೂತ್ರಗಳನ್ನು ಮಾಡಿದ್ದಾನೆ. ಇಲ್ಲಿಯೂ ಅದೇ ಪರಂಪರೆ, ಇದನ್ನು ನಾವು ನೋಡ್ತೀವಿ. ಆ ಒಂದು ಪುಸ್ತಕ ರಚನಾ ಕೌಶಲ್ಯವನ್ನು ನೋಡಿ ಒಬ್ಬನೇ ಬರೆದಿದ್ದಾನೆ ಅಂತ ಕೆಲವರು ಹೇಳ್ತಾರೆ. ಆದರೆ ವಿಷಯ ವಸ್ತುವನ್ನು ನೋಡಿದಾಗ ಈ ವ್ಯಕ್ತಿಯೇ ಬೇರೆ, ಆ ವ್ಯಕ್ತಿಯೇ ಬೇರೆ ಅನ್ನೋದು ಸ್ಪಷ್ಟವಾಗಿ. ಖಂಡಿತ. ಈಗಲೂ ಕೂಡ ನಾವು ಸಾಕಷ್ಟು ಜನ ಲೇಖಕರು, ತುಂಬ ಒಳ್ಳೆ ಲೇಖಕರು ಅಂತ ನಾವೇನು ಅನ್ಕೊಂಡಿರ್ತೀವಿ, ಅವರು ಕೂಡ ಒಂದು ಸ್ಟುಡಿಯೋನೇಮಲ್ಲಿ ಇನ್ನೊಂದು ಯಾವುದೋ ಹೆಸರಲ್ಲಿ ಬೇರೆ ಪುಸ್ತಕಗಳು ಬರೆದಿರೋದು ಕೂಡ ಸಾಧ್ಯತೆ ಇದೆ. ಸೊ ಹೀಗಾಗಿ ಅದು ಸಾಧ್ಯತೆ ಇರಬಹುದು ಅಂತ ಅನ್ಸುತ್ತೆ. ಆದರೆ ಒಬ್ಬ ವ್ಯಕ್ತಿ ಅಂದರೆ ಈಗ ನೀವು ಇದರಲ್ಲಿ ಒಂದು ರೆಫರೆನ್ಸ್ ಬಂತು ಏನಂದರೆ, ಅವರು ನಮ್ಮ ಮುನ್ನುಡಿ ಬರೆದಂಥವ್ರು ಶತಾವಧಾನಿ ಗಣೇಶ್ ಅವರು ಬರೆದಿದ್ದಾರೆ. ಡಾಕ್ಟರ್ ಶತಾವಧಾನಿ ಗಣೇಶ್ ಅವರು ಬ್ರಹ್ಮಚಾರಿ ಆಗಿದ್ದ ಅಂತ ಬರೀತಾರೆ. ಅಂದರೆ ಈ ಮಲ್ಲನಾಗ ಅಥವಾ ಅಲಿಯಾಸ್ ವಾತ್ಸ್ಯಾಯನ. ಸರ್ ಹೇಗೆ ಸರ್ ಒಬ್ಬ ಬ್ರಹ್ಮಚಾರಿ ಆಗಿದ್ದುಕೊಂಡು ಇದನ್ನು ಬರೆಯಕ್ಕೆ ಸಾಧ್ಯನಾ? ಬಳಸಿ ಬ್ರಹ್ಮಚಾರಿ, ಉಂಡು ಉಪವಾಸಿ ಅಂತ ಹೆಸರು ನಮ್ಮ ಹತ್ರ ಕೃಷ್ಣನಿಗೂ ಕೂಡ ಬ್ರಹ್ಮಚಾರಿ ಹೇಗೆ? ಆ ಪರಿಕಲ್ಪನೆ ನಂಗೆ ಅರ್ಥ ಆಗಲಿಲ್ಲ. ನಮ್ಮಲ್ಲಿ ಬ್ರಹ್ಮಚರ್ಯ ಎನ್ನುವಂಥ ಶಬ್ದಕ್ಕೆ ಇವತ್ತು ನಾವು ಅತ್ಯಂತ ಕೆಳಮಟ್ಟದ ಅರ್ಥ ಮಾಡಿದ್ದೀವಿ. ಅಂದರೆ ಅವಿವಾಹಿತನಾದವನು ಬ್ರಹ್ಮಚಾರಿ ಅಂತ. ಹೀಗೆ ಬ್ಯಾಚಲರ್ ಅನ್ನುವಂಥ ಅರ್ಥದಲ್ಲಿ, ಅಂದರೆ ಲಗ್ನ ಆಗಿಲ್ಲದವನಿಗೆ ಬ್ರಹ್ಮಚಾರಿ ಅಂತ ಕರಿತೀವಿ ನಾವು. ಆದರೆ ಆ್ಯಕ್ಚುಲಿ ಬ್ರಹ್ಮಚಾರಿಯ ಶಬ್ದದ ಅರ್ಥ ಬ್ರಹ್ಮ ಅಂದರೆ ವೇದಗಳು. ಬ್ರಹ್ಮಣಿ ಚರತಿ, ವೇದಗಳನ್ನು ಅಧ್ಯಯನ ಮಾಡುವವನು ಯಾವನೋ ಅವನು ಬ್ರಹ್ಮಚಾರಿ ಅಂತ ಒಂದು ಅರ್ಥ. ಹಿಂದಿನ ಕಾಲಕ್ಕೆ ವೇದಗಳನ್ನು ಕಲಿಯುವಂಥ ಒಂದು ವಯಸ್ಸಿತ್ತು, 25 ವರ್ಷದಲ್ಲಿ ಕಲಿಯಬೇಕು. ಅದಕ್ಕೆ ಬ್ರಹ್ಮಚರ್ಯಾಶ್ರಮ ಅಂತ ಕರೆದರು. ಕರೆಕ್ಟ್. ಅದು ಒಂದು ಅರ್ಥ, ವೇದಗಳನ್ನು ಕಲಿಯೋನು ಅಂತ ಒಂದು ಅರ್ಥ. ಇನ್ನೊಂದು ಬ್ರಹ್ಮಚರ್ಯ ಅಂತಂದರೆ ಕಾಮಶಾಸ್ತ್ರದ ಪ್ರಕಾರ, ನಮ್ಮ ಧರ್ಮ ಸಂಸ್ಕೃತಿಯ ಪ್ರಕಾರ, ಯಾರು ಇಂದ್ರಿಯಗಳನ್ನು ಜಯಿಸಿಕೊಂಡು ಕಾಮದಲ್ಲಿ ತೊಡಗಿಕೊಳ್ತಾರೆ ಅವರೆಲ್ಲ ಎಂಥವ್ರು ಅಂದರೆ ಬ್ರಹ್ಮಚಾರಿಗಳೇ. ಇಂದ್ರಿಯನ ಜಯಿಸಿಕೊಂಡು ಕಾಮದಲ್ಲಿ ತೊಡಗುವುದು, ಇಂದ್ರಿಯ ದಾಸರಾಗಿ ಅಲ್ಲ. ಇಂದ್ರಿಯ ದಾಸರಾಗಿ ಅದನ್ನು ಕಾಮದಲ್ಲಿ ತೊಡಗಿದರೆ ಅವರು ಬ್ರಹ್ಮಚಾರಿಗಳಲ್ಲ. ಇಂದ್ರಿಯಗಳನ್ನು ಜಯಿಸಿಕೊಳ್ಳಬೇಕು. ಜಯಿಸಿಕೊಂಡು ಕಾಮದಲ್ಲಿ ಯಾರು ತೊಡಗಿಕೊಳ್ತಾರೆ ಅಂಥವರು ಬ್ರಹ್ಮಚಾರಿ ಅಂತ ಒಂದು ಅರ್ಥ ಇದೆ. ಕೃಷ್ಣ ಆ ವಿಷಯದಲ್ಲಿ ಬ್ರಹ್ಮಚಾರಿ. ಇಂದ್ರಿಯಗಳ ಮೇಲೆ ನಿಗ್ರಹ ಇತ್ತು ಅವನಿಗೆ, ಇಂದ್ರಿಯ ದಾಸನಾಗಿ ಎಲ್ಲಿಯೂ ತೊಡಗಿಕೊಳ್ಳಲಿಲ್ಲ ಅವನು. ಆ ಕಾರಣಕ್ಕಾಗಿ ಬ್ರಹ್ಮಚರ್ಯ ಅಂತ ಒಂದು ಅರ್ಥ. ಧರ್ಮಶಾಸ್ತ್ರದವರು ಮತ್ತೊಂದು ಅರ್ಥವನ್ನು ಮಾಡ್ತಾರೆ ಬ್ರಹ್ಮಚರ್ಯ ಶಬ್ದಕ್ಕೆ. ಏನಂದರೆ ಸಂತಾನದಗೋಸ್ಕರ ಮಾತ್ರ ವಿಧಿಸಲ್ಪಟ್ಟಿರುವಂತಹ ತಿಥಿಗಳಲ್ಲಿ, ವಾರಗಳಲ್ಲಿ ಯಾರು ಪತ್ನಿಯ ಜೊತೆಗೆ ಸಮಾಗಮ ಮಾಡುತ್ತಾರೆ ಅವರೆಲ್ಲರೂ ಬ್ರಹ್ಮಚಾರಿಗಳು ಅಂತ ಹೇಳ್ತಾರೆ. ಅಂದರೆ ವಿಧಿಸಲ್ಪಟ್ಟಿರುವಂತಹ ವಿಧಿಗಳು ಸಂತಾನಗೋಸ್ಕರವೇ ಸಮಾಗಮ ಆಗಬೇಕು. ಅದಕ್ಕಾಗಿ ಕೇವಲ ಸಮಾಗಮ ಮಾಡುವವರು ಅವರು ಬ್ರಹ್ಮಚಾರಿಗಳೇ. ಶಾಸ್ತ್ರ ಹೇಳಿದಂತಹ ತಿಥಿ, ವಾರ, ನಕ್ಷತ್ರ ಅವುಗಳಲ್ಲಿ ಯಾರು ಸಮಾಗಮ ಮಾಡ್ತಾರೋ ಅವರು ಬ್ರಹ್ಮಚಾರಿಗಳೇ. ಅಂದರೆ ಶಾಸ್ತ್ರವನ್ನು ದಾಟಿ ಯಾರು ಮಾಡ್ತಾರೋ ಅವರೆಲ್ಲ ಬ್ರಹ್ಮಚಾರಿಗಳಲ್ಲ. ಆದ್ದರಿಂದ ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನಂದರೆ, ಧರ್ಮ ವಿರುದ್ಧೋ ಭೂತೋ ಕಾಮೋಹಂ ಭರತರ್ಷಭ ಅಂತ ಹೇಳ್ತಾನೆ.
ಧರ್ಮಕ್ಕೆ ವಿರುದ್ಧವಾಗದೇ ಇರುವಂಥ ಕಾಮದಲ್ಲಿ ನಾನಿದ್ದೇನೆ ಅಂತ ಹೇಳ್ತಾನೆ. ಓಹೋ, ಓಕೆ. ನಾನೇ ಇದ್ದೇನೆ, ಅದು ಹೇಗಿರಬೇಕು ಅಂದರೆ ಧರ್ಮಕ್ಕೆ ವಿರುದ್ಧವಾಗಿರಬಾರದು, ಅವಿರುದ್ಧವಾಗಿರಬೇಕು. ಧರ್ಮಶಾಸ್ತ್ರ ಯಾವಾಗ ಪತ್ನಿ ಸಮಾಗಮ ಮಾಡಬೇಕು ಅಂತ ಹೇಳಿದ್ದಾರೆ, ಆಗ ಮಾಡಿದರೆ ಅದು ಸರಿಯಾದದ್ದೇ, ಅದು ಕಾಮ ಸರಿಯಾದದ್ದು, ಅದು ಪುರುಷಾರ್ಥ, ಅದು ಭಗವಂತನ ಸನ್ನಿಧಿ, ಅದು ಶ್ರೇಷ್ಠವಾದದ್ದು ಎನ್ನುವಂಥ ಒಂದು ಪರಿಕಲ್ಪನೆ ನಮ್ಮ ಮೊದಲಿನಿಂದಲೂ ಬಂದಿದೆ. ಆದ್ದರಿಂದ ವಾತ್ಸಾಯನ ಬ್ರಹ್ಮಚಾರಿಯಾಗಿದ್ದಾನೆ ಅಂತಂದ್ರೆ ಅರ್ಥ ಏನು ಅಂದರೆ, ನಾವು ಇವತ್ತೇನು ಅರ್ಥ ಮಾಡಿಕೊಂಡಿದ್ದೇವೆ ಆ ಅರ್ಥದಲ್ಲಿ ಅಲ್ಲ. ಓಕೆ, ಓಕೆ. ಅವನು ಬ್ರಹ್ಮಚರ್ಯವನ್ನು ಪಾಲಿಸಿರಬೇಕು, ಅಂದರೆ ಸಮಾಗಮವನ್ನು ಸರಿಯಾದ ಸಮಯದಲ್ಲಿ ಮಾತ್ರ ಮಾಡಿರಬೇಕು, ಸಂತಾನಕ್ಕಾಗಿ ಮಾಡಿರಬೇಕು. ಇದು ಒಂದು ಅರ್ಥ. ಎರಡನೇದು, ಜಗತ್ತಿನ ಶ್ರೇಷ್ಠ ಕೃತಿಗಳು ಬರಬೇಕಾದರೆ ಬ್ರಹ್ಮಚರ್ಯದಿಂದಲೇ ಬಂದಿದೆ. ಓ, ಓಕೆ. ಆ ದೃಷ್ಟಿಯಿಂದ ನಾವು ವಿವೇಕಾನಂದರು ಇಷ್ಟೆಲ್ಲ ಸಾಧನೆ ಮಾಡಬೇಕಾದರೆ, ಶಂಕರಾಚಾರ್ಯರು ಇಷ್ಟೆಲ್ಲ ಸಾಧನೆ ಮಾಡಬೇಕಾದರೆ ಮೂಲ ಶಕ್ತಿ ಎಲ್ಲಿದೆ ಅಂದರೆ ಬ್ರಹ್ಮಚರ್ಯದಲ್ಲೇ ಇದೆ. ಇದು ನಮ್ಮ ಪ್ರಾಚೀನರು ಅದನ್ನು ಅರ್ಥ ಮಾಡಿಕೊಂಡಿದ್ದರು. ಆ ಕಾರಣಕ್ಕಾಗಿ ಬ್ರಹ್ಮಚರ್ಯವನ್ನು ಆ ಅರ್ಥದಲ್ಲಿಯೂ ನಾವು ನೋಡಿಕೊಂಡ್ರೆ ವಾತ್ಸಾಯನ ಬಹುಶಃ ಈ ಗ್ರಂಥವನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಬ್ರಹ್ಮಚರ್ಯ ಪಾಲಿಸಿರಬಹುದು ಎನ್ನುವುದನ್ನು ಹೇಳಲಿಕ್ಕೆ ಸಾಧ್ಯ ಇದೆ. ಕರೆಕ್ಟ್. ಈ ಬ್ರಹ್ಮಚರ್ಯದ ಪರಿಕಲ್ಪನೆ ಬೇರೆ ಬೇರೆ ಇದ್ದುದರಿಂದ ನಮಗೆ ಇವತ್ತಿನ ಪರಿಕಲ್ಪನೆ ಮಾತ್ರ ಗೊತ್ತಾಗಿರೋದ್ರಿಂದ ನಮಗೆ ಹೇಗೆ ಇದು ಸಾಧ್ಯ ಎನ್ನುವಂಥ ಒಂದು ಸಂದೇಹ ಬಂದೇ ಬರುತ್ತದೆ. ಖಂಡಿತ. ಸರಿ, ಈ ವಾತ್ಸಾಯನನ ಬಗ್ಗೆ ಈ ಪುಸ್ತಕ ಬರೆದಿರೋದ್ರ ಹೊರತಾಗಿ ಬೇರೆ ಉಲ್ಲೇಖಗಳಿದೆಯಾ ಈ ಥರದ ಒಬ್ಬ ವ್ಯಕ್ತಿ? ಈಗ ಫಾರ್ ಎಕ್ಸಾಂಪಲ್ ನಾವು ಕೌಟಿಲ್ಯ ಅಥವಾ ಚಾಣಕ್ಯ, ಇದ್ರ ಬಗ್ಗೆ ನಮಗೆ ಐತಿಹಾಸಿಕ ಉಲ್ಲೇಖಗಳಿದೆ, ಬೇರೆ ಬೇರೆ ವ್ಯಕ್ತಿಗಳ ಜೊತೆಗೆ ಆತನ ನಂಟು ಅದೆಲ್ಲ ಇದೆ. ಬಟ್ ಈ ವ್ಯಕ್ತಿಯ ಐತಿಹಾಸಿಕ ಉಲ್ಲೇಖಗಳೇನಾದರೂ ಇದೆಯಾ, ಈ ಥರದ ಒಬ್ಬ ವ್ಯಕ್ತಿ ಇದ್ದ ಅಂತ? ಐತಿಹಾಸಿಕ ಉಲ್ಲೇಖಗಳು ಯಾವುವೂ ಇಲ್ಲ. ಆದರೆ ಇವನ ಉಲ್ಲೇಖವನ್ನು ಅನೇಕ ಸಾಹಿತಿಗಳು ಮಾಡ್ತಾರೆ. ಓಕೆ, ಓಕೆ. ಅನೇಕ ಕಾಮಶಾಸ್ತ್ರಜ್ಞನ ಮುಂದೆ ಬಂದಂಥ ಅನಂಗರಂಗ ಬರೆದಂಥ ಕಲ್ಯಾಣಮಲ್ಲ, ರತಿರಹಸ್ಯವನ್ನು ಬರೆದಂಥ ಕಕ್ಕೋಕ, ಇವರೆಲ್ಲ ಅವನಿಗೆ ನಮಸ್ಕಾರ ಮಾಡಿ ಅವನ ಉಲ್ಲೇಖವನ್ನು ಮಾಡ್ತಾರೆ. ಸಾಹಿತ್ಯದಲ್ಲಿಯೂ ಅಲ್ಲಲ್ಲಿ ನಮಗೆ ಬರ್ತದೆ. ವಾತ್ಸಾಯನ ಮಲ್ಲನಾಗನದು ಬಾಣ ತನ್ನ ಕಾದಂಬರಿಯಲ್ಲಿ ಅವನು ಉಲ್ಲೇಖ ಮಾಡ್ತಾನೆ. ಆ ಕಾರಣಕ್ಕಾಗಿ ಒಬ್ಬ ವ್ಯಕ್ತಿ ಇದ್ದ ಎನ್ನುವಂಥದ್ದನ್ನು ನಾವು ಸಮರ್ಥೀಕರಣ ಮಾಡ್ಬೋದು. ಯಾವುದೋ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಲ್ಲ, ಒಬ್ಬ ವ್ಯಕ್ತಿ ಇದ್ದ, ಐತಿಹಾಸಿಕ ವ್ಯಕ್ತಿನೇ ಅವನು. ಆದರೆ ಅವನ ಉಲ್ಲೇಖ ಬರುವುದು ಆ ಶಾಸ್ತ್ರದಲ್ಲಿ ಮಾತ್ರ, ಸಾಹಿತ್ಯದಲ್ಲಿ ಸ್ವಲ್ಪ ನಮಗೆ ಅವನ ಉಲ್ಲೇಖವನ್ನು ನಾವು ನೋಡಬಹುದು.